ಹಾಯ್ ನಮಸ್ಕಾರ ಎಲ್ಲರಿಗೂ. ನಾನು ಮಾರುತಿ ಕಿಲ್ಲೆದಾರ್. ವೆಲ್ಕಮ್ ಟು ಕಿಲ್ಲೆದಾರ್ ಟಾಕ್ಸ್. ಇವತ್ತು ತುಂಬಾ ತರದ ಘಟನೆಗಳು ನಡೀತಿದಾವೆ ಪ್ರೆಸೆಂಟ್ ಆಗಿ ಕರ್ನಾಟಕದಲ್ಲಿ. ಯಾರೆಲ್ಲ ಕಾಂಪಿಟೇಟಿವ್ ಫೀಲ್ಡ್ ಓದ್ತಿದ್ರಲ್ಲ ಅವರಿಗೆ ಒಂದ್ ಕಡೆಯಿಂದ KPSC ಯಲ್ಲಿ ಏನ್ ನೋಟಿಫಿಕೇಶನ್ ಆಗಿತ್ತಲ್ಲ ಆ ನೋಟಿಫಿಕೇಶನ್ ಗಳು ಕ್ಯಾನ್ಸಲ್ ಆಗ್ತಿದಾವೆ. ಎಕ್ಸಾಂಪಲ್, ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಕ್ಯಾನ್ಸಲ್ ಆಗೈತೆ ನೋಟಿಫಿಕೇಶನ್, ವಾಪಸ್ಸು AEE ಕ್ಯಾನ್ಸಲ್ ಆಗೈತೆ. ಇವೆರಡು ನೋಟಿಫಿಕೇಶನ್ ಗಳು ಕ್ಯಾನ್ಸಲ್ ಆಗಿದಾವೆ. ಇದು ಯಾರ ಮಾತು ಕೇಳಿ ಮಾಡಿದ್ರು ಏನು, ಒಳ ಮೀಸಲಾತಿಗೆ ನೆಕ್ಸ್ಟ್ ಇದು ನೋಟಿಫಿಕೇಶನ್ ಬರ್ಬೇಕಂತ ಮಾಡಿದ್ರ ಏನಂತ ವಿಷಯ ಗೊತ್ತಿಲ್ಲ. ಇದೇ ತರ ತುಂಬಾ ಜನ ಕ್ವಶನ್ ಮಾಡ್ತಿದ್ದಾರೆ, ಈಗೇನು KPSC ಕಡೆಯಿಂದ KS ನೋಟಿಫಿಕೇಶನ್ ಆಗಿತ್ತಲ್ಲ, ಇದು ಏನಾದ್ರು ವಾಪಸ್ ನೋಟಿಫಿಕೇಶನ್ ಆಗತ್ತಾ ಅಂತ. ಇದ್ರ ಬಗ್ಗೆ ಮಾತ್ರ ಎಲ್ಲೂ ಮಾತಾಡ್ತಿಲ್ಲ. ಇದ್ರ ಬಗ್ಗೆ ಯಾರು ಬಾಯ್ ಬಿಡ್ತಿಲ್ಲ. ಕೆಲವೊಬ್ರು ಹೇಳ್ತಿದ್ದಾರೆ ಕ್ವಶನ್ ಪೇಪರ್ ಚೆಕ್ ಆಗ್ತಿದೆ, ಆನ್ಸರ್ಸ್ ಪೇಪರ್ ಚೆಕ್ ಆಗಿದಾವೆ, ಇನ್ನೇನ್ ರಿಸಲ್ಟ್ ಬಿಡ್ತಾರೆ ಅಂತ. ಇನ್ನೊಬ್ರು ಕೆಲವೊಬ್ರು ಹೇಳ್ತಿದಾರೆ ಇಲ್ಲ ಮುಗಿಯಲ್ಲ ಅಂತ. ಒಂದ್ ಕಡೆ ಹೈಕೋರ್ಟ್ ಅಲ್ಲಿ ಕೇಸ್ ನಡೀತೈತೆ. ಇವೆಲ್ಲದರ ಮಧ್ಯದಲ್ಲಿ ಇವಾಗ ಪ್ರೆಸೆಂಟ್ ಆಗಿ ಅಧಿವೇಶನ ಹತ್ರ ಬಂದೈತೆ. ಇವಾಗ ಎಲ್ಲಾ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಎದ್ದೇಳ್ತಿದಾರ ಅಂತ ಗೌರ್ಮೆಂಟ್ ಕಿವಿಗೂ ಬಿದ್ದೈತೆ. ಸೊ ಏನ್ ಮಾಡ್ತಿದಾರ ಅಂದ್ರೆ ನಮ್ಮನ್ನ ಸಮಾಧಾನ ಮಾಡಕ್ಕೆ, ಈಗ ಹೋಮ್ ಮಿನಿಸ್ಟರ್ ನೋಡ್ಬೇಕು ನೀವು, ಬಂದ್ಬಿಟ್ಟು ಮೊನ್ನೆ ಅಥವಾ ನಿನ್ನೆ 15,000 ಪೊಲೀಸ್ ಹುದ್ದೆಗಳು ಖಾಲಿ ಇದಾವೆ, ಒಂದ್ ವಾರದಲ್ಲೇ ಭರ್ತಿ ಮಾಡ್ತೀವಿ ಅಂತ. ಹೆಂಗಂದ್ರೆ ಇವಾಗ ಪ್ರೆಸೆಂಟ್ ಆಗಿ ನಮ್ಮನ್ನ ಸಮಾಧಾನ ಮಾಡಕ್ ಬರ್ತಿರೋದು. ಯಾವ್ದೇ ಮಿನಿಸ್ಟರ್ ನೋಡಿ ಇವಾಗ ನಮ್ಮನ್ನ ಸಮಾಧಾನ ಮಾಡಕ್ ಬರ್ತಿರೋದು. ಯಾಕಂದ್ರೆ ಇವಾಗ ಅಧಿವೇಶನ ಐತೆ ಒಂದು. ಇನ್ನೊಂದು ನೆಕ್ಸ್ಟ್ ಇವಾಗ ಏನಿರೋದಂದ್ರೆ ಪ್ರೆಸೆಂಟ್ ಆಗಿ ಈಗ ಏನ್ ಎಲ್ಲಾ ಸೇರಿ ಗಲಾಟೆ ಆದ್ರೆ ಸರ್ಕಾರ ಕೆಟ್ಟ ಹೆಸರು ಬರುತ್ತೆ ಅಂತ ಹೇಳಿ ನಮ್ಮನ್ನ ಸಮಾಧಾನ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ಇದಕ್ಕೆ ಯಾರು ತಲೆ ಕೊಡ್ಬೇಡಿ ದಯಮಾಡಿ. ಎಷ್ಟಾಗತ್ತ ಅಷ್ಟು ಜನ ಏನು ಓದಕ್ಕಂತ ಇದೀರಲ್ಲ, ಒಂದಿನನೋ 2 ದಿನನೋ ಹೋದ್ರ ಪರವಾಗಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲರೂ ಪ್ರತಿಭಟನೆಯಲ್ಲಿ ಭಾಗವಹಿಸಿ. ಇದ್ರ ಜೊತೆಗೆ ಈ ಪ್ರತಿಭಟನೆಯಲ್ಲಿ 2 ಗುಂಪಾಗೈತೆ. ಧಾರವಾಡಲ್ಲೇ 8ನೇ ತಾರೀಕು ಒಂದು ಪ್ರತಿಭಟನೆ ಇರೋದು, ಮತ್ತೆ 10ನೇ ತಾರೀಕು ಒಂದು ಪ್ರತಿಭಟನೆ ಇರೋದು. ಇದು ಯಾಕೋ ಬೇರೆ ಬೇರೆ ಆಗ್ತೈತೆ, ಏನ್ ವಿಷಯ ಅಂತ ಗೊತ್ತಿಲ್ಲ, ಅವ್ರವ್ರ ಮನಸ್ಥಿತಿ. ಬಟ್ ಇಲ್ಲಿ ಏನಂದ್ರೆ ಇಬ್ರು ಏನೋ ಪ್ರತಿಭಟನೆ ಮಾಡ್ಲಿ, ಅವ್ರಿಗೆ ನಾನು ಕೇಳ್ಕೊಳ್ಳೋದು ಏನಂದ್ರೆ ವಿದ್ಯಾರ್ಥಿಗಳ ಹಿತಾಸಕ್ತಿಯಲ್ಲಿ ಮಾಡಿ ನೀವು. ಯಾಕಂದ್ರೆ 8ನೇ ತಾರೀಕೊಂದು 10ನೇ ತಾರೀಕೊಂದು ಅಂದ್ರೆ ಕಂಟಿನ್ಯೂ 3-4 ದಿನ ಹೋಗುತ್ತೆ. ಹುಡುಗರಿಗೆ ಅಷ್ಟೊಂದು ದುಡ್ಡು ಹಾಕೊಂಡು ಅಲ್ಲಿಗೆ ಬರೋದು, ಅಷ್ಟೊಂದು ದಿನ ಅಲ್ಲಿ ಇರ್ಬೇಕು ಅಂದ್ರೆ ಬಹಳ ಕಷ್ಟ ಆಗತ್ತೆ. ಸೊ ನೀವು ಒಟ್ಟಿಗೆ ಕೂಡಿ ಒಂದೇ ದಿನ ಫಿಕ್ಸ್ ಮಾಡ್ಬಿಟ್ಟು ಮಾಡಿದ್ರೆ ಬಹಳ ಒಳ್ಳೇದಾಗತ್ತೆ ಅಂತ ನನ್ನ ಅಭಿಪ್ರಾಯ. ಇವಾಗ ಪ್ರೆಸೆಂಟ್ ಆಗಿ ಗೋರ್ಮೆಂಟ್ ಅಲ್ಲಿ ಒಂದ್ ಕಡೆ ಅಧಿವೇಶನ ಐತೆ, ಇನ್ನೊಂದ್ ಕಡೆ ಏನಿವಾಗ 2.5-3 ವರ್ಷ ಆಗಕ್ ಬಂತು ಗೋರ್ಮೆಂಟ್ ಅಲ್ಲಿ. ಹಂಗಾಗಿ ಒಂದ್ ಕಡೆ ಪ್ರೆಷರ್ ಬೀಳ್ತೈತೆ, ಒಂದ್ ಕಡೆ ಏನ್ ಹೇಳ್ತಿದಾರೆ ಅಂದ್ರೆ ಇಲ್ಲ ಪ್ರೆಷರ್ ತುಂಬಾ ಬೀಳ್ತೈತೆ, ಇವಾಗ ಅಧಿವೇಶನ ಆದ ತಕ್ಷಣ 100% ನೋಟಿಫಿಕೇಶನ್ ಆಗತ್ತೆ ಅಂತ ಹೇಳ್ತಿದ್ದಾರೆ. ನಾನು ಇಲ್ಲಿ ಪಕ್ಕ ಆಗತ್ತೆ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಈಗ ಆಡ್ತಿರೋ ಗೋರ್ಮೆಂಟ್ ಆಟ ನೋಡಿದ್ರೆ ನಂಬಕ್ಕೆ ಆಗ್ತಿಲ್ಲ. ಏನ್ ನಡೀತೈತಿ ಅಂತ ಹೇಳಕ್ ಗೆಸ್ ಮಾಡಕ್ ಆಗ್ತಿಲ್ಲ. ಯಾವುದೇ ಹಳಿ ನೋಟಿಫಿಕೇಶನ್ ನ ಕ್ಯಾನ್ಸಲ್ ಮಾಡಲ್ಲ ಅಂತ ಮುಂಚೆ ಗೋರ್ಮೆಂಟ್ ಹೇಳಿತ್ತು. ಇವಾಗ ಪ್ರೆಸೆಂಟ್ ಆಗಿ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಆನಂತರ AEE 2 ನೋಟಿಫಿಕೇಶನ್ ನ ಕ್ಯಾನ್ಸಲ್ ಮಾಡಿದ್ದಾರೆ. ಇದು ಯಾರ ಪ್ರಭಾವಕ್ಕೊಳಗಾಗಿ ಕ್ಯಾನ್ಸಲ್ ಮಾಡಿದ್ರು ಅಂತ ಒಂದು ಕ್ವಶನ್ ಬರುತ್ತೆ. ಇದ್ರ ಜೊತೆಗೆ ಇದ್ರ ಹಿಂದೆ ಯಾರಾದ್ರೂ ಪ್ರಭಾವ ವ್ಯಕ್ತಿಗಳಿದಾರಾ, ಅವ್ರಿಗೆ ಬೇಕಾದಂಗೆ ಅವ್ರ ಸವಲತ್ತಿಗೆ ಬೇಕಾದಂಗೆ ಏನಾದ್ರು ಮಾಡ್ಕೋತಿದಾರಾ? ಹಾಗಾದ್ರೆ ಇಷ್ಟು ದಿನ ಪಾಪ ಎಕ್ಸಾಮ್ ಬರೋದು ಕಾಯ್ತಿದ್ರಲ್ಲ ಹುಡುಗರು, ಇವಾಗ ರಿಸಲ್ಟ್ಗೋಸ್ಕರ ಅವ್ರ ಕತೆ ಏನು? ಪ್ರತಿಯೊಂದು ಕ್ವಶನ್ ಆಗ್ತೈತೆ. ಈ ಕ್ವಶನ್ಗೆ ಎಲ್ಲೂ ಆನ್ಸರ್ ಇಲ್ಲ. ಯಾರ ಹತ್ರ ಹೋಗಿ ಕೇಳಕ್ಕೂ ನಮ್ಮ ಹತ್ರ ಅಧಿಕಾರ ಇಲ್ದಂಗ ಆಗ್ಬಿಟ್ಟೈತೆ. ಸೊ ದಯಮಾಡಿ ಇದಕ್ಕೆಲ್ಲ ಒಂದೇ ಆನ್ಸರ್ ಏನಂದ್ರೆ ಪ್ರತಿಭಟನೆ ಜೋಡ್ ಮಾಡಿ. ನಮ್ಮ ಹಕ್ಕೇನೈತಲ್ಲ ಅದನ್ನ ಕೇಳಿದ್ರೆ ಏನು ತಪ್ಪಿಲ್ಲ. ತುಂಬಾ ಹುಡುಗರನ್ನ ಅಬ್ಸರ್ವ್ ಮಾಡಿದೀನಿ ನಾನು. ನಮ್ಗೆ ಯಾಕೆ ಬೇಕಪ್ಪ ಅಂತ ಹೇಳಿ 5 ವರ್ಷದಿಂದ ಲೈಬ್ರರಿ ಕುತ್ಕೊಂಡು ಓದ್ತಿದ್ದೀರಾ, ಒಂದಿನ ಬಂದು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿಲ್ಲ. ದಯಮಾಡಿ ಎಲ್ಲರಿಗೂ ಒಂದು ರಿಕ್ವೆಸ್ಟ್, ಬನ್ನಿ ಪ್ರತಿಭಟನೆ ಮಾಡಿ, ಏನೈತ್ ನಮ್ ಡಿಮ್ಯಾಂಡ್ ನ ಕೇಳ್ಕೊಳ್ಳಿ. ಇದ್ರ ಜೊತೆಗೆ ಸ್ಪೆಸಿಫಿಕ್ PSI ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ನಾನು. ಬಹಳ ಇಂಪಾರ್ಟೆಂಟ್ ಇರೋ ವಿಷಯ ಐತೆ, ಏನ್ ಪ್ರಾಬ್ಲಮ್ ಆಗ್ತೈತೆ ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ ಮಾಡಿ ಹಾಕ್ತೀನಿ ನಾನು. ಈ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಹೆಂಗಿರೋದಂದ್ರೆ ಎಲ್ಲೂ ಯಾರು ಹೇಳಕ್ ಆಗ್ತಿಲ್ಲ. ಇವಾಗ ಯಾರೋ ಒಬ್ರು ಮಿನಿಸ್ಟ್ರು ಬರ್ದಿದ್ರಂದ್ರೆ ಲೆಟರ್, ಆ ಲೆಟರ್ನ ನಂಬಿಟ್ಟು ಇವಾಗ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತೆ AEE ನ ಕ್ಯಾನ್ಸಲ್ ಮಾಡಿದ್ರ ಅಂತ ಒಂದು ಕ್ವಶನ್ ಬರ್ತೈತೆ. ಯಾಕಂದ್ರೆ ಇವಾಗ ಬರ್ದು ನಾವು ಒಂದು ಲಿಸ್ಟ್ ಅಲ್ಲಿ ಇರ್ತೀವಿ ಅಂತ ಒಂದು ಕಾನ್ಫಿಡೆನ್ಸ್ ಇಂದ ಇರೋ ವಿದ್ಯಾರ್ಥಿಗಳು ಇವಾಗ ಏನ್ ಮಾಡ್ಬೇಕು, ವಾಪಸ್ ಓದ್ಬೇಕು. ಅವರೆಲ್ಲ ವಾಪಸ್ 4 ವರ್ಷ ಮತ್ತೆ 5 ವರ್ಷ ಕುತ್ಕೋಬೇಕಂತ ಒಂದು ಕ್ವಶನ್. ಇವಾಗ KS ಅಷ್ಟೇ, ಒಂದು ಮುಗಿಸಿ ಇಲ್ಲ ವಾಪಸ್ ನೋಟಿಫಿಕೇಶನ್ ಮಾಡಿ. ಸುಮ್ನೆ ಪಾಪ ಈಗ ಬರೆದು ಮೇನ್ಸ್ ಬರೆದು ಕಾಯ್ಕೊಂಡ್ ಕೂತವ್ರಿಗೂ ಒಂದು ಆಸೆ ಇರತ್ತೆ, ನಂಗೊಂದು ಜಾಬ್ ಆಗತ್ತೆ ಅಂತ. ಅವ್ರಿಗೂ ನೀವು ಒಂದು ದಾರಿ ಮಾಡಿಕೊಡ್ತಿಲ್ಲ. ಅದ್ರ ಜೊತೆಗೆ ಇಲ್ಲಪ್ಪ ನಾವು ಲಾಸ್ಟ್ ಟೈಮ್ ಆಗಿಲ್ಲ, ನೆಕ್ಸ್ಟ್ ನೋಟಿಫಿಕೇಶನ್ ಆಗತ್ತೆ, ಅದ್ರಲ್ಲಾದ್ರೂ ನಮ್ ಹೆಸರು ಬರುತ್ತೆ, ನಾವು ಅದ್ರಲ್ಲಾದ್ರೂ ಚೆನ್ನಾಗಿ ಮಾಡ್ತೀವಿ ಅಂತ ಆಸೆ ಇಟ್ಕೊಂಡು ಕೂತ್ಕೊಂಡಿದ್ದಾರೆ.
ಅವ್ರಿಗೂ ಒಂದ್ ದಾರಿ ಮಾಡ್ಕೊಡ್ತಿಲ್ಲ ನೀವು. ಏನಂದ್ರೆ ಮಧ್ಯದಲ್ಲಿ ನುಕ್ಕೊಂಡು ಹೋಗ್ತಾ ಐತೆ. ಯಾರು ಕೇಳೋರಿಲ್ಲ, ಯಾರು ಹೇಳೋರಿಲ್ಲ, ಏನು ಇಲ್ಲ. ನಮ್ ಬಗ್ಗೆ ಯಾರು ಮಾತಾಡೋರೇ ಇಲ್ಲ. ಇದಕ್ಕೆಲ್ಲ ಒಂದೇ ಏನಂದ್ರೆ ಪ್ರತಿಭಟನೆ. ಎಷ್ಟಾಗತ್ತಷ್ಟು ನಾವೆಲ್ಲ ಜನ ಸೇರಿದಾಗ್ಲೇ ಇದಕ್ಕೆ ಆನ್ಸರ್ ಸಿಗೋದು. ಸುಮ್ನೆ 4 ಜನ ಹೋಗ್ಬಿಟ್ಟು 4 ಜನ ಬ್ಯಾನರ್ ಹಿಡ್ಕೊಂಡು ಫ್ರೀಡಂ ಪಾರ್ಕ್ ಅಲ್ಲೂ ಧಾರವಾಡಲ್ಲೂ 4 ಜನ ಕೂತ್ರೆ ನಮ್ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳಲ್ಲ. ಸೊ ದಯಮಾಡಿ ಹೇಳ್ತೇನೆ, ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲಾರ್ಗು, ಎಲ್ಲಾರು ಜೊತೆಲಿ ಬನ್ನಿ, ಎಲ್ಲಾ ನಿಮ್ ಫ್ರೆಂಡ್ಸ್ನು ಕರ್ಕೊಂಡ್ ಬನ್ನಿ, ಒಂದ್ ಚೆನ್ನಾಗಿರೋ ಹೋರಾಟ ಮಾಡುವ. ಅವಾಗಾದ್ರೂ ಸರ್ಕಾರಕ್ಕೆ ಸ್ವಲ್ಪ ಬಿಸಿ ತಟ್ಟತ್ತೇನೋ, ಇಲ್ಲ ಮಾಡ್ಬೇಕಂತ ಅನ್ಸತ್ತೇನೋ ಅಂತ. ಯಾಕಂದ್ರೆ ಇವಾಗ ನಮ್ಮನ್ನ ಸಮಾಧಾನ ಮಾಡ್ತಿದಾರೆ ಹೊರತು ಅದಕ್ಕೆ ಏನು ಸ್ಪೆಸಿಫಿಕ್ ಆಗಿ ಹೇಳ್ತಿಲ್ಲ. ಸುಮ್ನೆ ಬರೋದು, ಪ್ರೆಸ್ ಮುಂದೆ ಬರೋದು, ಇವತ್ತಾಗತ್ತೆ, ನಾಳೆ ಆಗತ್ತೆ, ನಾಡ್ದಾಗತ್ತೆ. ಇವಾಗ ಎಲ್ಲಾದ್ರೂ ಸಾಲ ಇಸ್ಕೊಂಡಿರ್ತೀವಲ್ಲ, ಸಾಲಗಾರ ಬಂದ್ ಕೇಳಿದಾಗ ಇವತ್ ಕೊಡ್ತೀವಿ, ನಾಳೆ ಕೊಡ್ತೀವಿ, ಸಂಜೆ ಕೊಡ್ತೀವಿ, ಬೆಳಿಗ್ಗೆ ಕೊಡ್ತೀವಿ. ಆ ಕತೆ ಆಗ್ಬಿಟ್ಟೈತಿ ನಮ್ದು. ಹುಡುಗರ ಕಷ್ಟನ ಕೇಳ್ಕೊಳ್ಳೋರು ಯಾರು ಇಲ್ದಂಗ ಆಗ್ಬಿಟ್ಟವ್ರೆ. ಸೊ ದಯಮಾಡಿ ಹೇಳ್ತೀನಿ, ಪ್ರತಿಭಟನೆಯಲ್ಲಿ ಭಾಗಿಯಾಗಿ. ನೆಕ್ಸ್ಟ್ ಅಧಿವೇಶನ ಐತೆ, ನೀವ್ ಏನ್ ಗೊತ್ತಾ, ಒಂದ್ 2-3 ದಿನ ಹೋಗ್ತೀರಾ, ಹೋಗಿ ಅದು ಪ್ರತಿಭಟನೆ ಸಕ್ಸಸ್ಫುಲ್ ಮಾಡಿ, ಅದಾದ ನಂತರ ವಾಪಸ್ ಬಂದು ನಿಜವಾಗ್ಲೂ ಕೂತು ಓದ್ಕೊಳ್ಳಿ. ನಂಗೆ ಏನೋ ಗೊತ್ತಿಲ್ಲ, ಆಗತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳ್ತೀನಿ, ನೆಕ್ಸ್ಟ್ 3-4 ತಿಂಗಳ ಒಳಗಡೆ ನೋಟಿಫಿಕೇಶನ್ ಬೀಳಕ್ ಸ್ಟಾರ್ಟ್ ಆಗ್ತವೆ. ನೋಟಿಫಿಕೇಶನ್ ಆಗಕ್ ಸ್ಟಾರ್ಟ್ ಮಾಡ್ತವೆ. 70,000 ನೋಟಿಫಿಕೇಶನ್ ಮಾಡ್ತೀವಿ ನೆಕ್ಸ್ಟ್ 1 ವರ್ಷದಲ್ಲಿ ಅಂತ ಹೇಳ್ತಿದ್ದಾರೆ. ಸೊ ಇವೆಲ್ಲ ನೋಡಿದಾಗ ಹೇಳಕ್ ಆಗಲ್ಲ, ಗೆಸ್ ಮಾಡಕ್ ಯಾರ ಕೈಲೂ ಆಗಲ್ಲ. ಅಧಿವೇಶನ ಆದ ತಕ್ಷಣ ಸಡನ್ ಆಗಿ ನೋಟಿಫಿಕೇಶನ್ ಆಗ್ಬಹುದು. ಸೊ ಇದನ್ನ ಅರ್ಥ ಮಾಡ್ಕೊಂಡು ಬಂದು ಪ್ರತಿಭಟನೆ ಟೈಮ್ ಏನೈತಲ್ಲ ಅವಾಗ ಬಂದ್ ಅದ್ರಲ್ಲಿ ಭಾಗವಹಿಸಿ ಅದನ್ನ ಸಕ್ಸಸ್ ಮಾಡಿ ವಾಪಸ್ ಹೋಗಿ ಓದ್ಕೊಳ್ಳಿ. ನೆಕ್ಸ್ಟ್ ಏನೇ ಅಪ್ಡೇಟ್ ಬಂದ್ರು ನಾನು ಹೇಳ್ತೀನಿ ನಿಮ್ಗೆ. ಇವಾಗ ಪ್ರೆಸೆಂಟ್ ಆಗಿ ಗೋರ್ಮೆಂಟ್ ಅಲ್ಲಿ ಯಾವ್ದು ರೈಟ್ ಡಿಸಿಷನ್ ಇಲ್ಲ, ಯಾವ್ದಕ್ಕೂ ಪ್ರಾಪರ್ ಆನ್ಸರ್ ಇಲ್ಲ. ನೀವು ಏನೇ ಕ್ವಶನ್ ಕೇಳಿದ್ರು ಆನ್ಸರ್ ಇಲ್ಲ. ಯಾವಾಗ ಮಾಡ್ತೀರಾ? ಸಂಜೆ ಮಾಡ್ತೀವಿ, ನಾಳೆ ಮಾಡ್ತೀವಿ. KS ಏನಾಯ್ತು? ಕೋರ್ಟ್ ಅಲ್ಲಿ ಐತೆ, ವಾದ ಮಾಡ್ತಿದೀವಿ. ಸರ್ PSI ಯಾವಾಗ ಮಾಡ್ತೀರಾ? ಇಲ್ಲ, ಸದ್ಯದಲ್ಲೇ ಮಾಡ್ತೀವಿ, ಇವಾಗ 1,000 ಪೋಸ್ಟ್ ಕರೆದಿದ್ವಲ್ಲ, ಅವ್ರದ್ದು ಟ್ರೈನಿಂಗ್ ಮುಗಿದ್ ಬಂದ ತಕ್ಷಣ ಮಾಡ್ತೀವಿ ಅಂತ ಬರೀ ಕತೆ ಮೇಲೆ ಕತೆ ಹೇಳ್ತಿದ್ದಾರೆ. ಇವಕ್ಕೆಲ್ಲಕ್ಕೂ ಕತೆಗೆ ನಾಂದಿ ಹೇಳ್ಬೇಕಂದ್ರೆ ನಾವು ಹೋರಾಟ ಮಾಡ್ಲೇಬೇಕು. ಇಲ್ಲ ನಮ್ಮ ಹತ್ರ ಏನೋ ಆಪ್ಷನ್ಸ್ ಇಲ್ಲ, ನಮ್ಮನ್ನ ಯಾರು ಕೇಳೋರು ಇಲ್ದಂಗ ಆಗ್ಬಿಟ್ಟವ್ರೆ. ಸೊ ದಯಮಾಡಿ ಹೋರಾಟದಲ್ಲಿ ಭಾಗವಹಿಸಿ, ಎಲ್ಲರೂ ಬನ್ನಿ, ಎಲ್ಲ ಕೈ ಜೋಡಿಸಿ. ಆ ನಂತರ ಏನು 1-2 ದಿನ ವೇಸ್ಟ್ ಆಗತ್ತೆ, ವಾಪಸ್ ಹೋಗಿ ನಿಮ್ ಓದ್ಕೊಳ್ಳಿ. ಇದ್ರ ಮುಂದೆ ಏನಾದ್ರು ಅಪ್ಡೇಟ್ ಬಂದ್ರೆ ನಿಮ್ಗೆ ನಾನು ಕನ್ಫರ್ಮ್ ಮಾಡ್ತೀನಿ. ಸೊ ಈ ಹೋರಾಟ ಮಾಡ್ತಿದಾರಲ್ಲ, ಈ ಗ್ರೂಪ್ ಗಳಿಗೆ ಒಂದು ಹೇಳಕ್ ಇಷ್ಟಪಡ್ತೀನಿ, ಎಲ್ಲರೂ ಒಟ್ಟಿಗೆ ಆಗಿ ಒಂದೇ ಥೀಮ್ ಅಲ್ಲಿ ಹೋರಾಟ ಮಾಡಿ. ಈಗ ಏನಾಗ್ತಿರೋದಂದ್ರೆ 8ನೇ ತಾರೀಕು ಒಂದು ಗ್ರೂಪ್ ಅವ್ರು ಹೋರಾಟ ಮಾಡ್ತಾವ್ರೆ, 10ನೇ ತಾರೀಕು ಮತ್ತೆ ಒಂದು ಗ್ರೂಪ್ ಅವ್ರು ಹೋರಾಟ ಮಾಡ್ತಾವ್ರೆ. ಸೊ ವಿದ್ಯಾರ್ಥಿಗಳನ್ನ ನೀವು ಕನ್ಫ್ಯೂಸ್ ಮಾಡಕ್ ಹೋಗ್ಬೇಡಿ, ಹೋರಾಟ ಒಂದೇ ಅಲ್ವಾ. ಸೊ ಜೊತೆಗಾಗಿ ಮಾತಾಡ್ಕೊಂಡು ನಿಮ್ದು ಏನೈತೆ ಭಿನ್ನಾಭಿಪ್ರಾಯಗಳನ್ನ ಬಗೆಹರಿಸ್ಕೊಂಡ್ಬಿಟ್ಟು ಎಲ್ಲರೂ ಒಂದಿಗೆ ಕುತ್ಕೊಂಡ್ ಮಾಡಿ. ಅವಾಗ ನಮ್ಗೆ ಹೆಲ್ಪ್ ಆಗತ್ತೆ. ಪ್ಲಸ್ ಸರ್ಕಾರನು ನೋಡತ್ತೆ. ಯಾವಾಗ ಜನ ಬೆಂಬಲ ಜಾಸ್ತಿ ಆಗತ್ತಲ್ಲ, ಅವಾಗ ಸರ್ಕಾರ ನಮ್ ಕಡೆ ತಿರ್ಗತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಂಡು ಒಂದು ಸ್ಟ್ರೈಕ್ ಮಾಡಿದ್ರೆ ಬಹಳ ಹೆಲ್ಪ್ ಆಗತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇದ್ರ ಮುಂದೆ ಏನಾದ್ರು ಅಪ್ಡೇಟ್ ಬಂದ್ರೆ ನಿಮ್ಗೆ ತಿಳಿಸ್ತೀನಿ ನಾನು. ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಶೇರ್ ಮಾಡಿ. ಥ್ಯಾಂಕ್ ಯು.